ಇನ್ನು ಬೆಂಗಳೂರಿನಲ್ಲಿ ದರೋಡೆ ಆಗಿತ್ತಲ್ವಾ? ಈ ದರೋಡೆ ಪ್ರಕರಣದಲ್ಲಿ ಇಲ್ಲಿಯವರೆಗೂ ಕೂಡ ಬಂಧಿಸಿರುವಂತವರ ಸಂಖ್ಯೆ 9ಕ್ಕೆ ಏರ್ತಾ ಇದೆ. ಇನ್ನು ಎಷ್ಟೆಷ್ಟು ಜನ ಶಾಮೀಲಾಗಿದ್ದಾರೋ, ಯಾರ್ಯಾರು ಶಾಮೀಲಾಗಿದ್ದಾರೋ, ಯಾವ್ಯಾವ ರೀತಿಯಲ್ಲಿ ಇವರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ರೋ ಗೊತ್ತಿಲ್ಲ. ಕಾನ್ಸ್ಟೇಬಲ್ ಒಬ್ಬರು ಇದರಲ್ಲಿ ಶಾಮೀಲಾಗಿದ್ದರು. ಅವರೇ ಎಲ್ಲ ಪ್ಲ್ಯಾನನ್ನು ಮಾಡಿ ಎಲ್ಲರಿಗೂ ತರಬೇತಿಯನ್ನು ಕೊಡ್ತಾ ಇದ್ರಂತೆ ಕಳೆದ 3 ತಿಂಗಳಿಂದ. ಸೊ ಈಗ ಸದ್ಯಕ್ಕೆ 6.29 ಕೋಟಿ ಸೀಸ್ ಆಗಿದೆ. ಇನ್ನೂ ದುಡ್ಡು ಬೇಕಾಗಿದೆ. ಯಾಕಂದರೆ ಇನ್ನೊಂದು 60-70 ಲಕ್ಷ ದುಡ್ಡು ಇಲ್ಲ ಅದರಲ್ಲಿ. ಯಾಕಂದರೆ 7 ಕೋಟಿ 11 ಲಕ್ಷ ಅವರು ಕದ್ದಿರೋದು, ದರೋಡೆ ಮಾಡಿರೋದು. ಸೊ ಹಾಗಾಗಿ ಉಳಿದ 82 ಲಕ್ಷ ಹಣ ಈಗ ಹುಡುಕಬೇಕಾಗಿದೆ. ಇವರಿಬ್ಬರ ಬಳಿ ಈಗೇನು ಹಿಡಿದಿದ್ದಾರಲ್ಲ ಅವರ ಬಳಿ ನಯಾ ಪೈಸೆನೂ ಇಲ್ವಂತೆ. ಹಾಗಿದ್ರೆ ಮತ್ತೆ ಯಾರಿದ್ದಾರೆ? ಇನ್ನು ಎಲ್ಲೋಯ್ತು ದುಡ್ಡು? ಹುಡುಕ್ತಾರೆ, ಬಿಡೋದಿಲ್ಲ, ಸಿಗುತ್ತೆ. ದರೋಡೆ ಪ್ರಕರಣದಲ್ಲಿ ಈಗ ಮಹತ್ವದ ಬೆಳವಣಿಗೆ ಏನು ಅಂತಂದರೆ, ಸಿಕ್ಕಿರುವಂಥದ್ದು ಅಮೌಂಟ್ ಏನೋ ಸಿಕ್ಕಿದೆ, ಆದರೆ ಇನ್ನೂ ಒಂದು 82 ಲಕ್ಷ ದುಡ್ಡಿಲ್ಲ. ಅದರ ಬಗ್ಗೆ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಈಗ 6.29 ಕೋಟಿ ಅಂತೆ, ಒಂದು 70 ಲಕ್ಷ ಪ್ಲಸ್ಸು ಮೇಲ್ಗಡೆಗೆ 11 82 ಲಕ್ಷ ಇನ್ನೂ ಇಲ್ಲ. ಆ 82 ಲಕ್ಷ ಈಗ ಯಾರ ಕಡೆಗಿದೆ ಅಂತ ಹುಡುಕ್ತಾ ಇದ್ದಾರೆ. ಈಗಾಗಲೇ 9 ಜನರನ್ನು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಈಗ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಬಟ್ ಇವಾಗ ಸಿಕ್ಕಿರುವಂಥ ಇಬ್ಬರ ಬಳಿ ದುಡ್ಡು ಇಲ್ವಂತೆ. ಇನ್ನು ಅವರು ಇನ್ಯಾರ ಹೆಸರು ಹೇಳ್ತಾರೋ, ಅವ್ರು ನಿನ್ನೆಲ್ಲಿ ಹೊಡ್ಕೊಂಡು ಹೋಗ್ಬೇಕು, ಅದರಲ್ಲಿ ಎಷ್ಟು ಇದೆಯೋ, ಅದರಲ್ಲಿ ಎಷ್ಟು ಖರ್ಚು ಮಾಡಿದಾರೋ ಯಾರಿಗೆ ಗೊತ್ತು. ಬಟ್ ಸದ್ಯಕ್ಕಂತೂ ಇಷ್ಟು ಹಿಡಿದಿದ್ದೇ ಅದ್ಭುತ ನಮ್ಮ ಪೊಲೀಸರು. ಅವ್ರಿಗೊಂದಂತೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು.